ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು, ಯಶಸ್ಸನ್ನು, ಸ್ಥಿರವಾದಂಥ ಉದ್ಯೋಗವನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬೇಡ. ಮಹಾಶಿವರಾತ್ರಿಯನ್ನು ಯಾಕೆ ಆಚರಿಸ್ತಾರೆ? ಶಿವರಾತ್ರಿಯ ಹಿನ್ನೆಲೆ ಏನು? ಶಿವರಾತ್ರಿಯ ಸಂದರ್ಭದಲ್ಲಿ ಉಪವಾಸದಿಂದ ಏನು ಫಲ ಉಂಟಾಗ್ತದೆ? ಜಾಗರಣೆಯಿಂದ ಏನು ಫಲ ಉಂಟಾಗ್ತದೆ? ಪಾರ್ವತೀದೇವಿ ದಕ್ಷಯಜ್ಞನ ಅವಮಾನದಿಂದ ಹೋಮಕುಂಡಕ್ಕೆ ನೆಗೆದ ನಂತರದಲ್ಲಿ ಏನಾಯಿತು? ಮತ್ತೆ ಪಾರ್ವತಿ ಶಿವನನ್ನು ಸೇರ್ಕೋತಾಳ? ಪಾರ್ವತಿ ಶಿವರಿಗೆ ಕುಮಾರಸ್ವಾಮಿ ಜನನ ಹೇಗೆ ಉಂಟಾಗ್ತದೆ? ತಾರಕಾಸುರನ ಸಂಹಾರ ಹೇಗೆ ಕುಮಾರಸ್ವಾಮಿಯಿಂದ ಉಂಟಾಗ್ತದೆ? ಶಿವರಾತ್ರಿಯ ಆಚರಣೆಯಿಂದ ತಮ್ಮ ದಾರಿದ್ರ್ಯಗಳು, ಸಂಕಷ್ಟಗಳು, ಅವಮಾನಗಳು, ಅಪಮಾನಗಳು ಹೇಗೆ ನಿವಾರಣೆ ಆಗ್ತದೆ? ದರಿದ್ರನಾಗಿರ್ತಕ್ಕಂಥವನು ಸಹ ಕುಬೇರ ಹೇಗೆ ಉಂಟಾಗ್ತಾನೆ? ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಒಂದು ಕಡೆ ಪಾರ್ವತೀದೇವಿ ದಕ್ಷಯಜ್ಞನ ಅವಮಾನದಿಂದ ಮನನೊಂದು ಪ್ರಜ್ವಲಿಸ್ತಿರ್ತಕ್ಕಂಥ ಹೋಮಕುಂಡದಲ್ಲಿ ನೆಗೆದು ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಇದನ್ನು ಕೇಳಿದಂಥ ಶಿವ ರುದ್ರತಾಂಡವವನ್ನು ಮಾಡ್ತಾ ತನ್ನ ಬೆವರನ್ನು ತೆಗೆದು ಭೂಮಿಗೆ ಹಾಕ್ತಾನೆ. ಆಗ ಅಲ್ಲಿ ವೀರಭದ್ರೇಶ್ವರನ ಜನನ ಆಗಿ ಆ ವೀರಭದ್ರೇಶ್ವರ ಹೋಗಿ ದಕ್ಷಯಜ್ಞನ ಕೊಂದು ಬಿಡ್ತಾನೆ. ಇದಾದ ನಂತರದಲ್ಲಿ ಮನನೊಂದಂತಹ ಶಿವ ತಪಸ್ಸಿಗೆ ಕೂತು ಬಿಡ್ತಾರೆ, ಧ್ಯಾನ ಸ್ಥಿತಿಗೆ ಹೋಗ್ತಾರೆ. ವರ್ಷಾನುಗಟ್ಟಲೆ ಕಳೆಯುತ್ತೆ. ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭವಾಗ್ತದೆ. ಇದೇ ಒಂದು ಸಂದರ್ಭದಲ್ಲಿ ತಾರಕಾಸುರ ಎಂಬ ರಾಕ್ಷಸ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ತದೇಕ ಚಿತ್ತವಾಗಿ ಸೂರ್ಯನನ್ನು ನೋಡ್ತಾ ಬ್ರಹ್ಮದೇವನನ್ನ ಪ್ರಾರ್ಥನೆಯನ್ನು ಮಾಡ್ತಾ ತಪಸ್ಸು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ತಾರಕಾಸುರನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಇಡೀ ಜಗತ್ತಿನಲ್ಲಿ ತಾರಕಾಸುರನಿಗಿಂತಲೂ ಸಹ, ಆ ರಾಕ್ಷಸರಿಗಿಂತಲೂ ಸಹ ಹೆಚ್ಚು ಬಲಯುತನಾದಂಥ ಯಾವ ಪುರುಷನೂ ಜಗತ್ತಿನಲ್ಲಿ ಇರಬಾರ್ದು. ಅಂಥ ಪುರುಷನೇನಾದರೂ ಇದ್ರೆ ಅದು ಶಿವಪಾರ್ವತಿಯರ ಮಗನೇ ಆಗಿರಬೇಕು. ಶಿವಪಾರ್ವತಿಯರ ಮಗನೇ ತನ್ನನ್ನು ಸಂಹಾರವನ್ನು ಮಾಡಬೇಕು ಅಂತ ಬ್ರಹ್ಮದೇವರಲ್ಲಿ ವರವನ್ನು ಪಡ್ಕೊಬಿಟ್ಟಿರ್ತಾನೆ. ಒಂದು ಕಡೆ ಪಾರ್ವತಿಯನ್ನು ಕಳ್ಕೊಂಡು ಶಿವ ದುಃಖದಿಂದ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಹೊರಟೋಗಿರ್ತಾರೆ. ಈ ಸಂದರ್ಭದಲ್ಲಿ ಇಡೀ ದೇವಾನುದೇವತೆಗಳೆಲ್ಲ ಸಂಕಷ್ಟಕ್ಕೆ ಸಿಗಾಕೋತಾರೆ. ಬ್ರಹ್ಮದೇವನಿಂದ ವರವನ್ನು ಪಡೆದಂಥ ತಾರಕಾಸುರ ಎಲ್ಲ ದೇವಾನುದೇವತೆಗಳಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ದಿಕ್ಕು ಕಾಣದ ಸ್ಥಿತಿ ಉಂಟಾಗ್ತದೆ. ಇಂತಹದೇ ಸಂದರ್ಭದಲ್ಲಿ ಪರ್ವತರಾಜನ ಮಗಳಾಗಿ ಭೂಲೋಕದಲ್ಲಿ ಪಾರ್ವತಿ ದೇವಿ ಜನನ ಉಂಟಾಗ್ತದೆ. ಬೆಳೀತಾ 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 ಪಾರ್ವತಿ ದೇವಿ ತನ್ನ ಸುತ್ತಮುತ್ತ ಇರತಕ್ಕಂಥ ಸೇವಕರ ಮಾತುಗಳಿಂದ ಶಿವನ ಮೇಲೆ ಪ್ರೀತಿ ಉಂಟಾಗ್ತದೆ. ಸದಾ ಹಿಮಾಲಯ ಪರ್ವತದ ಕಡೆ ಕುಳಿತು ಶಿವನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಶಿವನನ್ನ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತವೆ. ಹೀಗೆ ಒಂದು ಕಡೆ ದಿನೇ 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 ಪಾರ್ವತಿಗೆ ಶಿವನ ಮೇಲಿರುವಂಥ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ. ಆಕೆ ಒಂದು ಸೂಕ್ತ ವಯಸ್ಸಿಗೆ ಬರ್ತಾಳೆ. ಸೂಕ್ತ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನಾರದ ಮಹಾಮುನಿಗಳು ಬಂದು ಆಕೆಯ ಪ್ರೇಮ ವಿಚಾರವನ್ನು ತಿಳ್ಕೊಂಡು ಪಾರ್ವತಿಯ ತಂದೆಯಾಗಿರ್ತಕ್ಕಂತಹ ಪರ್ವತರಾಜನ ಬಳಿಗೆ ಹೋಗಿ ಪಾರ್ವತಿ ಶಿವನನ್ನು ಪ್ರೀತಿಸ್ತಾ ಇದ್ದಾಳೆ, ಮೋಹಿಸ್ತಾ ಇದ್ದಾಳೆ, ಆಕೆಯನ್ನು ಹೇಗಾದರೂ ಮಾಡಿ ಶಿವನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಹೀಗೆ ನಾರದರ ಮಾತನ್ನು ಕೇಳಿದಂತಹ ಪರ್ವತರಾಜ ಸ್ವಲ್ಪವೂ ಇಷ್ಟ ಇರಲ್ಲ, ಆತ ಸಂಪೂರ್ಣವಾಗಿ ನಿರಾಕರಿಸ್ತಾನೆ. ಆದರೆ ಪಾರ್ವತಿ ದೇವಿ ಹಠವನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಕೊನೆಗೆ ಹೇಗಾದ್ರೂ ಮಾಡಿ ಇವರಿಬ್ಬರನ್ನ ವಿವಾಹ ಮಾಡಿಬಿಡೋಣ, ಅವರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಪರ್ವತರಾಜ ಏನು ಮಾಡ್ತಾನೆ, ಪಾರ್ವತಿ ದೇವಿಯನ್ನ ಕರೆದುಕೊಂಡು ಹೋಗಿ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸಿನಲ್ಲಿ ಮಗ್ನನಾಗಿರ್ತಕ್ಕಂತಹ ಶಿವನ ಬಲಿಯಲ್ಲಿ ಬಿಟ್ಟು ಇನ್ನೆಲ್ಲವೂ ಸಹ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಪಾರ್ವತಿನ ಅಲ್ಲಿ ಬಿಟ್ಟು ಪರ್ವತರಾಜ ವಾಪಸ್ ಬಂದ್ಬಿಡ್ತಾನೆ. ಪಾರ್ವತಿ ದೇವಿ ಶಿವನನ್ನ ಪಡ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಶಿವ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬರಲ್ಲ. ಒಂದು ಕಡೆ ದೇವಾನುದೇವತೆಗಳೆಲ್ಲ ದುಃಖ ತಪ್ತರಾಗಿರ್ತಾರೆ ತಾರಕಾಸುರನ ಹಿಂಸೆಯಿಂದ. ಹೀಗೆ ನಡೀತಾ 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 ಒಂದಷ್ಟು ವರ್ಷಗಳು ಕಳೀತವೆ. ಈ ತಾರಕಾಸುರನ ಹಿಂಸೆ ಹೆಚ್ಚಾಗಿದ್ದರಿಂದ ಎಲ್ಲ ದೇವಾನುದೇವತೆಗಳು ಹೋಗಿ ಬ್ರಹ್ಮನ ಹತ್ರ, ವಿಷ್ಣುವಿನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಆಗ ವಿಷ್ಣು ತನ್ನ ಪುತ್ರನಾಗಿರ್ತಕ್ಕಂತಹ ಮನ್ಮಥನನ್ನ ಮತ್ತು ರತಿಯನ್ನ ಕರೆಸಿ, ಹೇಗಾದ್ರೂ ಮಾಡಿ ನೀವಿಬ್ರು ತಮ್ಮ ಮನ್ಮಥ ಬಾಣದೊಂದಿಗೆ, ತಮ್ಮ ಮೋಹದೊಂದಿಗೆ ಶಿವನನ್ನ ಆ ಒಂದು ಧ್ಯಾನ ಸ್ಥಿತಿಯಿಂದ ಹೊರಗಡೆ ಕರ್ಕೊಬಂದು ಪಾರ್ವತಿಯ ಮೇಲೆ ಪ್ರೀತಿ ಉಂಟಾಗುವ ಹಾಗೆ ಮಾಡಿ ಅವರಿಬ್ಬರಿಗೆ ಒಂದು ಮಗು ಏನಾದರೂ ಜನಿಸಿದ್ರೆ ಆ ಮಗು ಆ ತಾರಕಾಸುರನ ಕೊಲ್ಲುತ್ತೆ ಅಂತ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತಾರೆ. ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಂತಹ ಮನ್ಮಥ ಮತ್ತು ರತಿ ಶಿವ ಪಾರ್ವತಿಯರೇ ಇರ್ತಕ್ಕಂತಹ ಕೈಲಾಸ ಪರ್ವತಕ್ಕೆ ಬರ್ತಾರೆ.
ಆ ಮನ್ಮಥನು ತನ್ನ ತಪೋಶಕ್ತಿಯಿಂದ ಒಂದು ಮನ್ಮಥ ಬಾಣವನ್ನ ಶಿವನ ಎದೆಯ ಮೇಲೆ ಬಿಡ್ತಾನೆ. ಅದು ಹೋಗಿ ಶಿವನಿಗೆ ತಾಕಿದ ತಕ್ಷಣ ಶಿವ ತನ್ನ ಧ್ಯಾನ ಸ್ಥಿತಿಯನ್ನ, ತನ್ನ ಧ್ಯಾನವನ್ನ ಭಗ್ನಗೊಳಿಸಿದ್ರಿಂದ ಕೋಪಗೊಂಡು ತನ್ನ 3ನೇ ಕಣ್ಣನ್ನು ತೆರೆದು ಆ 3ನೇ ಕಣ್ಣ ಅಗ್ನಿಯಿಂದ ಮನ್ಮಥನನ್ನ ಸಂಪೂರ್ಣವಾಗಿ ಸುಟ್ಟು ಹಾಕ್ಬಿಡ್ತಾನೆ. ಹೀಗೆ ತನ್ನ ಕಣ್ಣು ಮುಂದೆನೇ ತನ್ನ ಗಂಡ ಭಸ್ಮ ಆಗಿದ್ದನ್ನ ಕಂಡಂತಹ ರತಿದೇವಿ ಪಾರ್ವತಿಗೆ ಶಾಪವನ್ನು ಕೊಡ್ತಾಳೆ. ಏನಂತ ಶಾಪವನ್ನು ಕೊಡ್ತಾಳೆ ಅಂತಂತಂದ್ರೆ, ನನ್ನ ಗಂಡ ಹೇಗೆ ಭಸ್ಮ ಆದ್ನೋ ಅದೇ ರೀತಿ ನಾನು ಗಂಡನನ್ನು ಹೇಗೆ ಕಳ್ಕೊಂಡಿದ್ನೋ ಹಾಗೆ ನಿನಗೂ ಸಹ ಸಂತಾನ ಇಲ್ಲದ ಆಗ್ಲಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಸಹ ಜನನವಾಗದೇ ಇರಲಿ ಅಂತ ಶಾಪವನ್ನು ಕೊಟ್ಬಿಡ್ತಾನೆ. ಕೆಲ ಸಮಯ ಕಳೆದ ನಂತರದಲ್ಲಿ ಮತ್ತೆ ಆಕೆಗೆ ನೆನಪಾಗ್ತದೆ, ನಾವಿಬ್ರು ಬಂದಿದ್ದೆ ಇವರಿಗೆ ಸಂತಾನ ಆಗ್ಲಿಕ್ಕೋಸ್ಕರ, ಹಾಗಾಗಿ ಹೇಗಾದ್ರೂ ಮಾಡಿ ಈ ಒಂದು ಶಾಪವನ್ನು ವಿಮೋಚನೆಗೊಳಿಸ್ಬೇಕು ಅಂತ ಆ ರತಿದೇವಿ ಏನ್ ಮಾಡ್ತಾಳೆ ಅಂತಂತಂದ್ರೆ, ನಿಮ್ಮಿಬ್ಬರಿಗೂ ತಪೋಶಕ್ತಿಯಿಂದ ಸಂತಾನ ಉಂಟಾಗ್ತದೆ, ದೈಹಿಕವಾಗಿ ಸಂತಾನ ಉಂಟಾಗಲ್ಲ ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದನ್ನ ಕಂಡಂತಹ ಪಾರ್ವತಿ ದೇವಿಗೆ ಅರ್ಥ ಆಗ್ತದೆ, ಶಿವನನ್ನ ಹೇಗೂ ಸಹ ಈ ಧ್ಯಾನ ಸ್ಥಿತಿಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾಳೆ ಅಂತಂದ್ರೆ, ಪಾರ್ವತಿ ದೇವಿ ಆ ಕೈಲಾಸ ಪರ್ವತವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತಹ ಪಾರ್ವತಿ ದೇವಿ ಶಿವನ ಲಿಂಗವನ್ನ ಮುಂದೆ ಇಟ್ಕೊಂಡು ವರ್ಷಾನುಗಟ್ಲೆ ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭ. 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ, 100 ವರ್ಷಕ್ಕೆ ವರ್ಷಾನುಗಟ್ಲೆ ದಿನ ಕಳೀತಾ ಹೋಗ್ತದೆ. ಆದ್ರೆ ಶಿವ ಒಲಿಯೋದೇ ಇಲ್ಲ. ಒಂದು ದಿವಸ ಏನಾಗ್ತದೆ ಅಂದ್ರೆ, ಪಾರ್ವತಿ ದೇವಿಗೆ ಶಿವನ ಲಿಂಗದ ಮುಂದೆ ಕುಳಿತು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಲಿಂಗದ ಸಮೀಪದಲ್ಲಿ ಇದ್ದಂಥ ಒಂದು ನದಿಯಲ್ಲಿ ಒಂದು ಚಿಕ್ಕ ಮಗು ಆಟ ಆಡ್ತಾ ಇರ್ತದೆ. ಇದ್ದಕ್ಕಿದ್ದ ಹಾಗೆ ಒಂದು ಮೊಸಳೆ ಆ ಮಗುವನ್ನು ಓಡಿಸ್ಕೊಂಡು ಬರ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತದೆ. ಆ ಮಗು ಅಮ್ಮ 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 ಅಂತ ಕಿರ್ಚ್ತಾ ಪಾರ್ವತಿ ಬಳಿಗೆ ಓಡ್ ಬರ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತದೆ. ಇದನ್ನ ಕಂಡಂತಹ ಪಾರ್ವತಿ ದೇವಿ ಆ ಓಡಿಸ್ಕೊಂಡು ಬರ್ತಾ ಇದ್ದಂತಹ ಮಗುವನ್ನ ತಿನ್ಲಿಕ್ಕೆ ಬರ್ತಾ ಇದ್ದಂತಹ ಆ ಮೊಸಳೆಯನ್ನ ತಡೆದು ಆ ಮಗುವನ್ನ ಕಾಪಾಡ್ತಾರೆ. ಹೀಗೆ ಧ್ಯಾನ ಸ್ಥಿತಿಯಲ್ಲಿದ್ದ ಶಿವನ ಪ್ರಾರ್ಥನೆಯಲ್ಲಿದ್ದಂತಹ ಆ ಪಾರ್ವತಿಯನ್ನ ಕಂಡಂತಹ ಮೊಸಳೆ ಪ್ರಶ್ನೆಯನ್ನ ಮಾಡುತ್ತೆ, ನೀನು ವರ್ಷಾನುಗಟ್ಟಲೆ ತಪಸ್ಸಿಗೆ ಕೂತಿದ್ಯಾ, ಶಿವನ ಪ್ರಾರ್ಥನೆಯಲ್ಲಿದ್ದೀಯಾ, ಆದರೆ ಆ ಮಗು ಒಂದು ಕರೆದಿದ್ದ ತಕ್ಷಣ ನಿನ್ನ ತಪಸ್ಸನ್ನ ಬಿಟ್ಟು ನಿನ್ನ ಧ್ಯಾನವನ್ನು ಬಿಟ್ಟು ಬಂದೆ, ಹೇಗೆ ನೀನು ಹೀಗೆ ಬರಲಿಕ್ಕೆ ಸಾಧ್ಯ ಅಂತ ಆ ಮೊಸಳೆ ಪಾರ್ವತಿಯನ್ನ ಕೇಳ್ತಾಳೆ. ಆಗ ಪಾರ್ವತಿ ಹೇಳ್ತಾಳೆ, ಈ ಜಗತ್ತಿನಲ್ಲಿ ಯಾರೇ ಕಷ್ಟದಲ್ಲಿದ್ರು, ಯಾರೇ ನೋವಿನಲ್ಲಿದ್ರು, ಯಾರೇ ಅವಮಾನ ಅಪಮಾನಗಳಿದ್ರು ಸಹ ಅಮ್ಮ ಅಂತ ನನ್ನೊಂದು ಮಾತು ಕರೆದ್ರೆ ಸಾಕು, ನಾನು ಎಂತಹ ಪರಿಸ್ಥಿತಿಯಲ್ಲಿದ್ರು ಸಹ ನಾನು ಬಂದೇ ಬರ್ತೀನಿ ಅಂತ ಒಂದು ಮಾತನ್ನ ಕೊಡ್ತಾರೆ. ಹೀಗೆ ನೀನು ಕರೆದಿದ ತಕ್ಷಣ ನೀನು ಬಂದ್ಬಿಟ್ಟವಲ್ಲ, ನಿನ್ನ ತಪಸ್ಸೆಲ್ಲ ಭಗ್ನ ಆಯ್ತಲ್ಲ, ಹೇಗ್ ಮಾಡ್ತೀಯಾ ಅಂತ ಕೇಳಿದಾಗ ಆಕೆ ಮೌನದಿಂದ ಕುಳಿತುಕೊಳ್ತಾರೆ. ಆಗ ಆ ಮೊಸಳೆ ಹೇಳುತ್ತೆ, ನೀನ ಇಡೀ ತಪಸ್ಸಿನ ಫಲ ನನಗೆ ಕೊಟ್ಟಿದ್ದೇ ಆದ್ರೆ ನಾನು ಆ ಮಗುವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಇಡೀ ನನ್ನ ತಪಸ್ಸಿನ ಫಲ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಅಂತ ಮೊಸಳೆಗೆ ದಾರೆಯನ್ನ ಹೇಳ್ತಾಳೆ. ಆಗ ಮೊಸಳೆ ಪ್ರಶ್ನೆ ಮಾಡುತ್ತೆ, ನೀನು ಇಡೀ ತಪಸ್ಸಿನ ದಾರ ಹೇಳಿದೆ, ನೀನು ಹೇಗೆ ಶಿವನನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಅಂತ ಕೇಳುತ್ತೆ. ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಇನ್ನಷ್ಟು ವರ್ಷಗಳು ಬೇಕಾದರೂ ಸಹ ನಾನು ಶಿವನ ಪ್ರಾರ್ಥನೆಯನ್ನು ಮಾಡಿ ಯಾವತ್ತೋ ಒಂದು ದಿವಸ ಶಿವನನ್ನು ನಾನು ಪಡ್ಕೊತೀನಿ, ಶಿವ ನನಗೋಸ್ಕರ ಸಿಗ್ಲೇಬೇಕು, ಶಿವನ ಮೇಲೆ ನನಗಿರ್ತಕ್ಕಂಥ ಪ್ರೀತಿ ಅಪಾರವಾದದ್ದು ಅಂತ ಹೇಳ್ತಾರೆ. ಇದನ್ನ ಕಂಡಂತಹ ಆ ಮೊಸಳೆಯ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮೊಸಳೆ ರೂಪದಲ್ಲಿದ್ದಂತಹ ಶಿವ ನಿಜ ಸ್ವರೂಪವನ್ನು ಪಡ್ಕೊತಾನೆ. ನಿಜ ಸ್ವರೂಪವನ್ನು ಪಡ್ಕೊಂಡು ಆ ಶಿವನ ಮೇಲಿದ್ದಂತಹ ಪ್ರೀತಿಯಿಂದ ಪಾರ್ವತಿಯ ಮುಂದೆ ಪ್ರತ್ಯಕ್ಷ ಆಗಿ ಪಾರ್ವತಿಯನ್ನು ಅಪ್ಪಿಕೊಂಡು ಪಾರ್ವತಿ ತನ್ನ ಇಡೀ ಪ್ರೀತಿಯನ್ನೆಲ್ಲ ಕೊಡ್ತಾರೆ. ಹೀಗೆ ಅವರಿಬ್ರು ಒಂದಾಗ್ತಾರೆ. ಇದನ್ನ ಕಂಡಂತ ದೇವಾನು ದೇವತೆಗಳು ಆನಂದವನ್ನ ಪಡ್ತಾರೆ. ಇಡೀ ಎಲ್ಲ ದೇವಾನು ದೇವತೆಗಳ ಸಮೂಹ ಸೇರಿ ಅವರಿಬ್ಬರಿಗೆ ವಿವಾಹವನ್ನ ಮಾಡ್ತಾರೆ. ವಿವಾಹ ಆಗಿದ ಮರುಕ್ಷಣವೇ ಎಲ್ಲ ದೇವಾನು ದೇವತೆಗಳು ಆ ಶಿವ ಪಾರ್ವತಿಯರ ಪಾದಕ್ಕೆ ಬಿದ್ದು ಕೇಳ್ಕೊತಾರೆ, ನೀವಿಬ್ಬರಿಂದ ಒಂದು ಸಂತಾನ ಉಂಟಾಗಬೇಕು, ಆ ಸಂತಾನದಿಂದ ತಾರಕಾಸುರನ ಸಂಹಾರವಾಗಬೇಕು ಅಂತ ಕೇಳ್ಕೊತಾರೆ. ಆಗ ಶಿವ ಪಾರ್ವತಿಯರು ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ತಪಸ್ಸು ಕುಳಿತುಕೊಳ್ತಾರೆ. ಒಂದಷ್ಟು ವರ್ಷಗಳು ಕಳೀತವೆ. ಅವರ ತಪಸ್ಸಿನ ಫಲದಿಂದ 6 ಬೆಂಕಿಯ ಹುಂಡೆಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಆ ತಪೋಶಕ್ತಿಯಿಂದ ಆ 6 ಬೆಂಕಿಯ ಹುಂಡೆಗಳನ್ನ ಅಗ್ನಿದೇವರನ್ನ ಕರೆಸಿ ಅಗ್ನಿದೇವನಿಗೆ ಕೊಟ್ಟು, ನೀನು ಹೋಗಿ ತಾರಕಾಸುರನ ಸಂಹಾರವನ್ನ ಮಾಡು ಅಂತ ಹೇಳ್ತಾರೆ. ಆದರೆ 6 ಅಗ್ನಿ ಒಂದು ಗೋಳಗಳನ್ನ ಹಿಡ್ಕೊಳ್ಳಿಕ್ಕೆ ಆ ಒಂದು ಅಗ್ನಿದೇವನಿಗೆ ಸಾಧ್ಯ ಆಗಲ್ಲ. ಹೀಗೆ ಬೆಂಕಿಯಿಂದ ಪ್ರಜ್ವಲಿಸ್ತಾ ಇರತಕ್ಕಂಥ 6 ಅಗ್ನಿಗುಂಡಗಳನ್ನ, ಆ ಬೆಂಕಿಯ ಹುಂಡೆಗಳನ್ನ ಅಗ್ನಿದೇವ ಏನ್ ಮಾಡ್ತಾನೆ ಅಂತಂದ್ರೆ ಗಂಗೆಯ ಕೈಯಲ್ಲಿ ಕೊಟ್ಬಿಡ್ತಾನೆ. ಗಂಗೆಯೂ ಸಹ ಇದನ್ನ ಹಿಡ್ಕೊಳ್ಳಿಕ್ಕಾಗದೆ ಒಂದು ನದಿಯಲ್ಲಿ ಹಾಕ್ಬಿಡ್ತಾಳೆ. ಇದನ್ನ ಕಂಡಂತಹ ಪಾರ್ವತಿ ದೇವಿ ಬಂದು ಆ 6 ಅಗ್ನಿಗುಂಡಗಳನ್ನ
ಅಗ್ನಿಗೋಳಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅವುಗಳನ್ನು ಶಾಂತಗೊಳಿಸಿ ಆ ಇಡೀ 6 ಅಗ್ನಿಗುಂಡಗಳನ್ನು ಒಂದುಗೂಡಿಸಿ ಒಂದು ಮಗುವಿನ ರೂಪವನ್ನು ಕೊಡ್ತಾಳೆ ತನ್ನ ತಪೋಶಕ್ತಿಯಿಂದ. ಹಾಗೆ ಆ ಪ್ರಜ್ವಲಿಸ್ತಿರ್ತಕ್ಕಂಥ 6 ಅಗ್ನಿಗುಂಡಗಳು 6 ಅಗ್ನಿಗೋಳಗಳು ಸಹ ಒಂದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಆಗ್ತದೆ. ಅದಕ್ಕೋಸ್ಕರನೇ ಸುಬ್ರಹ್ಮಣ್ಯನ ಷಣ್ಮುಖ, 6 ಮುಖಗಳು. ಸುಬ್ರಹ್ಮಣ್ಯನ ಅಗ್ನಿಯ ಪ್ರತೀಕವಾಗಿ ನಾವು ಆರಾಧನೆಯನ್ನು ಮಾಡ್ತೀವಿ, ಬೆಂಕಿಯ ಪ್ರತೀಕವಾಗಿ ನಾವು ಆರಾಧನೆ ಮಾಡ್ತೀವಿ. ಹೀಗೆ ಆಗ್ತಾನೆ ಹುಟ್ಟಿದಂತಹ ಸುಬ್ರಹ್ಮಣ್ಯ ಆ ಬೆಂಕಿಯ ಜ್ವಾಲೆಯಿಂದ ತನ್ನ ತಪೋಶಕ್ತಿಯಿಂದ, ತಾಯಿಯ ಪ್ರೀತಿಯಿಂದ, ತಾಯಿಯ ಒಂದು ಆಶೀರ್ವಾದದಿಂದ ತಾರಕಾಸುರನ ಮೇಲೆ ಯುದ್ಧಕ್ಕೆ ಹೋಗಿ ತಾರಕಾಸುರನ ಸಂಹಾರವನ್ನು ಮಾಡ್ತಾರೆ. ಹೀಗೆ ದೈವಿ ಶಕ್ತಿಯಿಂದ ಅಸುರ ಶಕ್ತಿ ನಾಶವಾಗಿದ್ದರ ಪ್ರತೀಕವಾಗಿ ನಾವು ಮಾಘ ಮಾಸದ ಬಹುಳ ಚತುರ್ಥಿ ದಿನದಂದು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ. ಯಾವಾಗ ಅಜ್ಞಾನ ನಾಶ ಆಗುತ್ತೋ, ದೈವಿ ಶಕ್ತಿ ಪ್ರಾಪ್ತಿಯಾಗುತ್ತೋ, ಸುಜ್ಞಾನ ಪ್ರಾಪ್ತಿಯಾಗುತ್ತೋ ಅದೇ ಶಿವರಾತ್ರಿ ಅಂತ ಕೇಳ್ತಾರೆ. ಹೀಗೆ ತಾರಕಾಸುರನ ಸಂಹಾರದ ನೆನಪಿಗಾಗಿ, ಸುಬ್ರಹ್ಮಣ್ಯನ ಜನದ ನೆನಪಿಗಾಗಿ ನಾವು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ. ಶಿವರಾತ್ರಿ ದಿವಸ ಉಪವಾಸ ಇದ್ದರೆ, ಶಿವರಾತ್ರಿ ದಿವಸ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ, ಶಿವರಾತ್ರಿ ದಿವಸ ಶಿವನಿಗೆ ಹಾಲನ್ನು ಅಭಿಷೇಕ ಮಾಡಿದ್ದೆ ಆದರೆ, ಶಿವರಾತ್ರಿ ದಿವಸ ಶಿವನ ಮೇಲೆ ಒಂದೇ ಒಂದು ಬಿಲ್ಪತ್ರೆ ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ, ಇಡೀ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ದುಷ್ಕರ್ಮ ಫಲಗಳು ನಾಶ ಆಗಿ ಆತನಿಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯತನ ನಿವಾರಣೆಯಾಗಿ ಶಿವಕೃಪೆಯಿಂದ ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಸಕಲೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಒಂದು ಬಲವಾದ ನಂಬಿಕೆ. ಅದಕ್ಕೋಸ್ಕರನೇ ಆ ಕಾರ್ತಿಕೇಯ ಜನದ ಪ್ರತೀಕವಾಗಿ, ತಾರಕಾಸುರನ ಸಂಹಾರದ ಪ್ರತೀಕವಾಗಿ ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾರೆ. ಇದಿಷ್ಟು ಶಿವರಾತ್ರಿಯ ಹಿನ್ನೆಲೆ. ಇದಕ್ಕೋಸ್ಕರನೇ ನಾವು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡೋದು. ನಿಮಗೆ ಈ ಒಂದು ಕತೆ ಇಷ್ಟ ಆಗಿದ್ದೆ ಆದರೆ ಈ ಒಂದು ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರನ್ನು ಮಾಡಿ, ಲೈಕನ್ನು ಮಾಡಿ, ತಮ್ಮ ವಿಚಾರಧಾರೆಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹರ ಹರ ಮಹಾದೇವ, ಶಂಭೋ ಶಂಕರ.